ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದುವರಿಸ್ತಾ ಇದೆ. ಇವತ್ತು ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗೋಧ್ರಾ ಪ್ರಕರಣದಲ್ಲಿ ನರೇಂದ್ರ ಮೋದಿ ಅವರು ಏನಾದ್ರು ಆಗ ರಾಜೀನಾಮೆಯನ್ನು ಕೊಟ್ಟಿದ್ರ? ಅಮಿತ್ ಶಾ ಅವ್ರ ಮೇಲೆ ಕೇಸ್ ಇತ್ತಲ್ಲ, ಅದು ಕೂಡ ಏನಾದ್ರು ರಾಜೀನಾಮೆಯನ್ನ ಕೊಟ್ಟು ಅವ್ರ ತನಿಖೆಯನ್ನ ಎದುರಿಸಿದ್ರ? ಇವತ್ತು ಒಬ್ಬರು ಪಕ್ಷದಲ್ಲಿ ಇರಬಹುದು, ಬಟ್ ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಾ ಇದೆ. ಪಕ್ಷ ಯಾವತ್ತೂ ಕೂಡ ಮುಂದುವರಿಯುತ್ತೆ. ಕಾನೂನಿನ ಪ್ರಕಾರ ಏನ್ ಕ್ರಮ ಆಗಬೇಕು ಅದೆಲ್ಲವೂ ಆಗುತ್ತೆ. ಅದಾದ ನಂತರ ತೀರ್ಪು ಬಂದ ನಂತರ ನೋಡೋಣ, ಎಕ್ಸಾಮಿನ್ ಮಾಡೋಣ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. Incident happened. Whether Modi ji has resigned and several cases were also pending against at that time, even against Mr. Shah. See, don't target a particular person to damage his image. Through him, the party will also be damaged. Your interest is to damage the Congress party, not the individual. He may be here today or may not be. Party will continue. That to destroy Congress party and the Congress party's base votes, they want to destroy. That's why they are doing this. Okay, let law will take its own course. When situation comes, we will examine at that time. Now nothing is there. Every day I am seeing that the Muda. So the crores of rupees swallowed industrialist, 16 lakhs crore their their debt write off. And now you are taking one small issue and fighting, and that too neither charge sheet is filed nor he has convicted. So every day this is news. So I am fed up seeing all these things. But even after ತಮಿಳುನಾಡದವಿದ್ದಲ್ಲ ವೀರಪ್ಪನ್ ಅವನ ಕೇಸ್ನಲ್ಲಿ ಮತ್ತು ಈ ನಮ್ಮ ಸ್ಟ್ಯಾಂಪ್ ವೆಂಡರ್ ತೆಲುಗಿ ಕೇಸ್ನಲ್ಲಿ, ಇನ್ನೊಂದು ಕೇಸ್ನಲ್ಲಿ, ಈವನ್ ದಟ್ ಕೋಲಾರ್ ನಾನು ರೆಫರ್ ಮಾಡಿದ್ರೆ ಇಲ್ಲ ದ ಎನ್ಕ್ವೈರೀಸ್ ಆರ್ ಗೋಯಿಂಗ್ ವೆಲ್, ವಿ ಡೋಂಟ್ ವಾಂಟ್ ಟು ಟೇಕ್. ಯಾವುದು ಇಂಪಾರ್ಟೆಂಟ್, hundreds of people he killed, Veerappan, and also Telugu, crores of rupees looted, and it is a loss for the government. ಅವರಿಗೆಲ್ಲ ಆವಾಗ ನಾವು ರೆಫರ್ ಮಾಡಿದ್ದು 3 ಕೇಸ್ನು ಕೂಡ ನಾನೇ ರೆಫರ್ ಮಾಡಿ ಇದು ತಗೊಳ್ಳಿ ನೀವು, ಯಾಕಂದ್ರೆ ಇಂಟರ್ ಸ್ಟೇಟ್ ಇದು ಈಸ್ ನೀಡೆಡ್ ಬಿಕಾಸ್ ತೆಲುಗು ಪ್ರತಿ ಸ್ಟೇಟ್ನಾಗಿ ಅವ್ರು ಮಾಡಿದ್ದಾರೆ. ವೀರಪ್ಪ